ನಮಸ್ತೆ ವೀಕ್ಷಕರೇ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. 4 ಕಡ್ಡಿ ಹಾಕಿ ಮಾಡಿದ ಗುಲಾಬಿ ಗಿಡ ಇತ್ತು, ಅದನ್ನು ಮಣ್ಣಿನಲ್ಲಿ ನೆಡುವ ವಿಡಿಯೋ. ಅದರಲ್ಲಿ 3 ಅರಶಿನ ಬಣ್ಣದ್ದು, 1 ಪನ್ನೀರ್ ಗುಲಾಬಿ. ಪನ್ನೀರ್ ಗುಲಾಬಿ ಈಗ ಅಷ್ಟೊಂದು ನೋಡಲಿಕ್ಕೆ ಸಿಗೋದೇ ಇಲ್ಲ. ಒಂದು ಹಳೆಯ ವೆರೈಟಿ, ಗುಲ್ಕಂಡನ್ನು ಪನ್ನೀರ್ ಗುಲಾಬಿಯಲ್ಲೇ ಮಾಡೋದು. ಪಾಟಲ್ಲಿ ಇದ್ದ ಗುಲಾಬಿ ಗಿಡ ತುಂಬಾ ಬೇರು ಬಿಟ್ಟಿತ್ತು, ಹಾಗಾಗಿ ಮಣ್ಣಿನಲ್ಲಿ ನೆಡುವ ಅಂತ ಯೋಚನೆ ಮಾಡಿದ್ದು. ಮಣ್ಣಿನಲ್ಲಿ ನೆಟ್ಟರೆ ಗಿಡ ತುಂಬ ದೊಡ್ಡದಾಗಿ ಚೆನ್ನಾಗಿ ಬೆಳೆಯುತ್ತೆ. ಈಗ ಪಾಟಿಂದ ಗಿಡನ ಬೆಳೆಸ್ತಾ ಇದ್ದಾರೆ. ಗಟ್ಟಿಯಾಗಿದ್ದ ಕಾರಣ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಸೈಡ್ ಬಿಡಿಸಿ ಆಮೇಲೆ ಅದನ್ನು ಕೌಚಿ ತೆಗೆದಿರೋದು. ಈ ಗುಲಾಬಿ ಗಿಡಗಳು ಹೂ ಬಿಟ್ಟ ಮೇಲೆ ಗುಲಾಬಿ ಗಿಡಗಳನ್ನು ಕಟ್ ಮಾಡಬೇಕು, ಆಗ ಅದು ಚೆನ್ನಾಗಿ ಚಿಗುರ್ತದೆ. ಪನ್ನೀರ್ ರೋಸ್ ನೀವು ಹೂ ಆದ ತಕ್ಷಣ ಕಟ್ ಮಾಡಿಬಿಟ್ರೆ ತಿಂಗಳಿಗೊಮ್ಮೆ ಹೂ ಬಿಡ್ತದೆ. ನಮ್ಮ ಫ್ರೆಂಡ್ ಒಬ್ಬರ ಮನೆಯಲ್ಲಿ ಈ ರೋಸ್ 15 ವರ್ಷದಿಂದ ಇದೆ. ಅವರು ಅದನ್ನು ಪ್ರತಿ ಸತಿ ಹೂವಾದಾಗೆ ಕಟ್ ಮಾಡ್ತಾರೆ. ಪಾಟಲ್ಲಿ ಬೆಳೆಸಿದ್ದಾರೆ. ಪ್ರತಿ ತಿಂಗಳು ತುಂಬಾ ಹೂ ಬಿಡ್ತದೆ, ಗೊಂಚಲಾಗಿ ಹೂ ಬಿಡ್ತದೆ. ಈ ಪನ್ನೀರ್ ರೋಸ್ ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಗುಲ್ಕಂಡ್ ಮಾಡಬಹುದು, ಮತ್ತು ನೀವು ರೊಟ್ಟಿ ಮಾಡುವಾಗ, ದೋಸೆ ಮಾಡುವಾಗನೂ ಹಾಕ್ಕೊಳ್ಬಹುದು. ಇದು ಯೆಲ್ಲೋ ಕಲರ್ ರೋಸ್ನ ಗಿಡ. 3 ಗಿಡಗಳು ಇತ್ತು. ಇದೂ ಬಹಳ ಸುಂದರವಾದ ರೋಸ್, ಕ್ರೀಮಿಶ್ ಯೆಲ್ಲೋ, ಕೆಲವೊಮ್ಮೆ ಸೈಡಲ್ಲಿ ಪಿಂಕ್ ಕಲರ್ ಬರ್ತದೆ. ಅರಳುವಾಗ ಒಳ್ಳೆ ಕಸಿ ಗುಲಾಬಿ ಥರ ಅರಳ್ತದೆ. ತೊಟ್ಟು ಮಾತ್ರ ಸ್ವಲ್ಪ ಸಪೂರ, ತುಂಬಾ ಹೂ ಬಿಡ್ತದೆ. ಈ ಗಿಡದಲ್ಲಿ ಮೊಗ್ಗು ಇರಲಿಲ್ಲ, ಮೊದಲೇ ಹೂವಾಗಿ ಮುಗ್ದಿತ್ತು. ಇನ್ನೂ 2 ಗಿಡ ನೆಟ್ಟಿದ್ದೇನಲ್ಲ, ಅದರಲ್ಲಿ ಮೊಗ್ಗಿತ್ತು. ನೀರನ್ನು ಹಾಕ್ತಾ ಇದ್ದಾರೆ. ಇದು ಪನ್ನೀರ್ ಗಿಡ. ರೋಸ್ ವಾಟರ್ನೂ ಮಾಡ್ತಾರೆ ಈ ರೋಸಲ್ಲಿ. ತುಂಬ ಬಿಸಿಲಾದ ಕಾರಣ ಅದಕ್ಕೆ ತೆಂಗಿನ ಗರಿಯನ್ನು ಅಡ್ಡ ಇಟ್ಟಿರೋದು. 2 ದಿನ ಇಟ್ಟಿದ್ದೆ ಅಷ್ಟೇ ತೆಂಗಿನ ಗರಿ. ಮೊಗ್ಗು ಇದ್ದ ಯೆಲ್ಲೋ ರೋಸ್ ಗಿಡ 3 ದಿನಗಳ ನಂತರ ಮೊಗ್ಗು ಅರಳಿದೆ. ಹೂ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನಿಜವಾಗಿ ನೋಡಿದಾಗ ಇನ್ನೂ ಚೆನ್ನಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ. ಇನ್ನೊಂದು ದಿನ ರೋಸ್ ಗಾರ್ಡನ್ ವಿಡಿಯೋ ಹಾಕ್ತೇನೆ.